ಮಗಂಗೆ ಒಟ್ಟ ಮದುವೆ ಮಾಡ್ಬಿಡೋಣ ಅಂತಂದ್ರೆ ಆ ಜೈರೋಹಿಣಿನೂ ಸಿಗೋಳು, ನನ್ನ ಮಗನೂ ಸಿಗೋಲ್ಲ. ಏನಾದರೂ ಮಾಡಿ ಇವತ್ತ ಮದುವೆ ಮಾಡ್ಬಿಡ್ತೀನಿ ಅಂತ ಕಾಲ ಸಂದರ್ಭ ಎಲ್ಲ ಕೂಡ ಬರಲಾಬಾರ್ದು. ಸುಮ್ಕೆ ಹೆಂಗಿರುತ್ತೆ ಹಂಗೆ ಮಾಡ್ಬಿಡ್ಬೇಕಷ್ಟ. ಬಾಡ್ಯ ನನ್ನ ಮಗ ಅಲ್ಲಿ ಬರ್ತಾನ, ಬರಲಿ ಅಟ್ಟಿ ಅಕ್ಕ. ಇವತ್ತು ಹೆಂಗಾದ್ರೂ ಮಾಡಿ ಯಾಕಿನ ಮದುವೆ ಆಗ್ಲೇಬೇಕತ್ತ. ಆಗಿಲ್ಲ ಅಂದ್ರೆ ಇವತ್ತು ನಾನು ಮಲ್ಲಿಕಮ್ಮನ ಅಲ್ಲ ಮದುವೆ ಮಾಡ್ತೀನಿ ನನ್ನ ಮಗಂಗೆ. ಅಯ್ಯೋ ಭಗವಂತ, ಇದೇನ ನಮ್ಮವ್ವ ಹಿಂಗೆ ಮಕ್ಕಳು ಏನಾಯ್ತಮ್ಮ ಅವಂಗ? ಅವ್ವ ಏನಾಯ್ತ ಬೇ ನಿನ್ಗ? ಯವ್ವ ಏನಾಯ್ತ ಬೇ ಹೇಳ ಬೇ ನಿನ್ಗ? ಮಕ ಯಾಕ ಹಿಂಗ್ ಮಾಡ್ಕೊಂಡು ಒಳ್ಳೆ ಆಲೂಗಡ್ಡೆ ದಿಗ ಮಾಡ್ಕೊಂಡು ಎಲ್ಲ ಬೇ ಏನಾಯ್ತ ಬೇ ನಿನ್ಗ? ಮಕ ನೋಡ ಬೇ ಹೆಂಗೈತಿ, ಏನಾಯ್ತ ಬೇ? ನಂದು ದೇವನ್ ಕೊನೆ ಆಸೆ ಮಗನೇ, ನಂದು ಒಂದೇ ಒಂದು ಕೊನೆ ಆಸೆ. ನೀನು ಜೈರೋಹಿಣಿನ ನನ್ನ ಕಣ್ಣೆದ್ರು ಮದುವೆ ಆಗ್ಬಿಡು ಮಗನೇ. ನನ್ನ ಜೀವ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಇರುತ್ತೋ ಇಲ್ವೋ ಗೊತ್ತಿಲ್ಲ, ಹೊಂಟೋಗ್ಬಿಡುತ್ತೆ ಅನ್ಸುತ್ತೆ ಕಣ್ ಮಗನೇ. ನೀನು ಜೈರೋಹಿಣಿನ ಮದುವೆ ಆಗದ ನನ್ನ ಕಣ್ಣಾರನ್ನ ನೋಡ್ಬೇಕು. ಓಡು ಮಗನೇ, ಫೋನ್ ಹಚ್ಚಾರು ಕರಿ, ಹಾಕಿನಾರು ಕರ್ಕೊಂಬರೋಕು ಮಗನೇ. ಅಯ್ಯೋ ಭಗವಂತ, ಏನೋ ಬೇ ನಿಂದಿದ್ದು? ಹೋಗ ಮತ್ತೆಲ್ಲ ಯಾಕೆ ಜೀವ ಹೋಗುತ್ತೆ ಅಂತ ಯಾಕಂತ ನಾನು ಇನ್ನ ಬರ್ತೀವಿ. ಇನ್ನೊಂದು ನೋಡ್ಕೊಂತೀನಿ ಸುಮ್ಮನಿರಬೇ. ಹಾಸ್ಪಿಟ್ಲ್ ಕರ್ಕೊಯ್ತೀನಿ. ನಾನು ಹಾಕಿನ ಆಮೇಲೆ ಬೇಕಾದ್ರೆ ಮದುವೆ ಆಯ್ತೀನಿ ಕಣಬೇ, ಆಯ್ತೀನಿ. ಮಗನೇ, ನಾನು ಸತ್ತೋಗ್ಬಿಡ್ತೀನೇನೋ ಅಂತ ಭಯ ಆಯ್ತೈತೆ ಕಣ. ನೀನು ಜೈರೋಹಿಣಿ ಮದುವೆ ಆಲೇಬೇಕು. ಹಾಗೆ ಆಗ್ತೀಯಾ? ಅಲ್ಲ ಕಣೆ, ನಿಮ್ಮ ಅವ್ವ ಏನಾರು ಒಗ್ಗಿಗೆ ಹಾಕಿಸ್ಕೊಂಬಿಟ್ಲ ಹೆಂಗ ಮಯೂರಿ? ನಿಮ್ಮ ಅವ್ವ ಮಕ ನೋಡಿ ಹೆಂಗೆ ಮಾಡ್ಕೊಂಡಾಳ? ಆ ಕಡೆ ತಿರುಗಿದ್ರು ಪಾಯಿ ನೋಡೆ ಏನಾರು ಲಕ್ಕಿಕ್ಕ ಹೊಡೆದು ಬಿಡ್ತಾ ಹೆಂಗ ನಿಮ್ಮ ಅವಂಗ? ನಿನ್ನ ತಮ್ಮ ನೋಡಿದ್ರೆ ಹಂಗೊಳಕತ್ತಾನಲ್ಲೇ. ನಮ್ಮ ಅವ್ವಂಗೆ ಯಾಕೆ ಲಕ್ ಕೊಡ್ದೈತಿ ಅಂತ ಮಾತಾಡ್ತೀನಿ. ನಿನ್ನ ಭಯಕ್ಕೆ ನಿಮ್ಮ ಅವ್ವನ ಯಾರು ಭಯ ಕೊಡಿಯುತ್ತೆ ನೋಡು. ನಿಮ್ಮ ಅವ್ವಂಗ ಎಲ್ಲರಿಗೂ ಹೊಡಿಯುತ್ತೆ, ನಿಮ್ಮ ಅಪ್ಪಂಗೆ ಎಲ್ಲರಿಗೂ. ನಮ್ಮ ಅವ್ವಂಗೆ ಅದು ಕಲಕ್ ಕೊಡ್ದೈತಿ ಅಂತಿ. ಏನೋ ಕಾಲೇ ಮಕ ಹೆಂಗಾಗೈತಿ ಏನಂತ ಹತ್ರ ಹೋಗಿ ನೋಡಿದ್ಬಿಟ್ಟು ಅಯ್ಯೋ ಇದೇನೇ ಲಕ್ಕಿಕ್ಕ ಹೊಡಿತಾ ಹೆಂಗ ನಿಮ್ಮ ಅವ್ವಂಗ ಹಿಂಗಂತ ಮಾತಾಡ್ತೀಯೇನ? ನಿಮ್ಮ ಮನೆಯವ್ರಿಗೆ ಹೊಡಿಲಿ ಎಲ್ಲ. ಅದೇನೋ ಅಂತಾರಲ್ಲ, ಹಿರ್ನಾರ್ದಂಗೆ ಕೆರೆ ಕೊಟ್ಟು ಬಡಿಸ್ಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ. ಕಾಲ್ ಮರಿ ಕೊಟ್ಟು ಪಟ್ಟಿ ಬಡಿಸ್ಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ. ನೋಡ, ಸುಮ್ಮನೆ ತಪ್ಪಿಗಿರೋದ್ಬಿಟ್ಟು ನಂಗೆ ಯಾಕೆ ಬೇಕು? ಏನಾದರೂ ಮಾಡ್ಕೊಳ್ಳಿ ಅವರು. ಆಯಿತು ಬಿಡೆ, ನಮ್ಮ ಅವ್ವ ತಾಯಿ ಏನು ನಿಮ್ಮ ಅವ್ವಂಗೆ ಏನು ಅನ್ನಂಗಿಲ್ಲ ಬಿಡೋಂಗಿಲ್ಲ. ನಡಿ, ಅದೇನಾಯ್ತು ಕೇಳುವಂತ. ನಾನು ಮಳಿನಾಗಿವ್ನಿ, ಈ ಮನೆ ಮಾರಿಸ್ತಾನ. ಅಳಿಮಯ್ಯ ನಾನು. ಈ ಮನೆ ಗಂಡಸು ನಾನು. ಅದು ಯಾವ ಸೀಮೆಯಾಗ ನಿನ್ನ ಗಂಡಸು ಅಂತ ಎತ್ತಲ್ಲ ನಿಮ್ಮ ಅವ್ವ. ನಿನ್ನ ಮುಸುಡಿಗಷ್ಟು ಹಾಕ ಬಾ. ನಾನಿಲ್ಲ ಅಂದಿದ್ರೆ ನಿನ್ನ ಊರಾಗ ಯಾರು ಮರ್ಯಾದೆನೇ ಕೊಡ್ತಿದ್ದಿಲ್ಲ ನೋಡು. ಈ ನನ್ನ ಮಗ ಬರೀ ಚಂಗ್ಲು ನಮ್ಮ ಅವ್ವನ್ನೇ ಒಂದಿನ ಕಬ್ಬುಲ್ಗದಲ್ಲಿ ಕಡೆ ಹಾಕಿದಂತ ಗೊತ್ತೈತೇನ? ನಮ್ಮ ಅವ್ವ ಈಗಲೂ ಅದನ್ನೇ ಆಡ್ಕೊಂಡಿತ್ತಲ್ಲ ನಿನ್ನ ಬಗ್ಗೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದಿಸ್ತಾ ಇದ್ರೆ ನಿನ್ನ ಗಂಡ ವಿಲ ಅಂತ ಒದ್ದಾಡ್ತಿದ್ದ ಅಂತೇಳಿ. ಅಲ್ಲ, ತೆಪ್ತಿರೋದ್ಬಿಟ್ಟು ನಂಗೆ ಏನಾಗಿತ್ತು ಹಣೆ ಬರ? ಸುಮ್ಕಿರೋದ್ಬಿಟ್ಟು ಹಳೆದೆಲ್ಲ ಕಿದಕ್ತಾಳೆ. ಏನು ಗೊತ್ತೈತಿ ನಿನ್ಗೆ? ಏನು ಗೊತ್ತೈತಿ? ಹಳೆ ಕಾಲದಾಗ ಚಿಕ್ಕ ವಯಸ್ಸಾಗ ಯಾರು ಅನಾಚಾರ ಮಾಡಿರ್ತಾರೋ ಅಂತೇರಿಯ ಮುಂದೆ ದೊಡ್ಡ ವ್ಯಕ್ತಿ ಆಗೋದು. ನೋಡು, ಸ್ವತಂತ್ರ ಹೋರಾಟಗಾರರು ಗಾಂಧೀಜಿಯವರು ಅವಾಗೆಲ್ಲ ಬೀಡಿ ಸೇತಿದ್ರಂತೆ, ಮೋಟು ಬಿಡಿಯ ಅಲ್ಲಿ ಇಲ್ಲಿ ಕಳ್ತನ ಮಾಡ್ತಿರಂತೆ. ಅವ್ರ ಪುಸ್ತಕದಲ್ಲಿ ಅವರೇ ಬರ್ಕೊಂಡವ್ರು. ನನಗೆ ಬರೆಯೋಕೆ ಗೊತ್ತಿದ್ದಿಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಬರ್ಕೊಂಡಾರ. ಹಂಗೆ ಜೀವನ ಅಂದ್ರೆ ಹಂಗೆ. ಯಾವಾಗ ಚಿಕ್ಕ ವಯಸ್ಸಲ್ಲಿ ತರಲೆ ತುಂಟಾಟ ಮಾಡ್ದಂಗೆ ವಯಸ್ಸಾದ್ಮೇಲೆ ಮಾಡೋಕ್ಕಾಗುತ್ತೇನ? ನೋಡಿ, ಇವಾಗ ಅವ್ರನ್ನ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಅಂತ ಕರೆಯೋಕ್ಕಿಲ್ಲೇನ? ಹಂಗೆ ಜೀವನ. ನೀನು ಬಲ ಕಂಡಿದ್ದೆ ಬಾರಪ್ಪ. ನೀನು ಕಂಡಿರೋದು ಏನೈತಿ ಬಾಬಾ? ನಮ್ಮ ಅವ್ವೇನ ಎದಕ್ಕಂಗೆ ಅವಳ ಅಂತ ಕೇಳುವಂತೆ ಮೊದಲು ನಿಂದಿದ್ದಿ ಅಲಕನಲ್ಲ ಮನಜ. ಯಾಕಲ್ಲ ನಮ್ಮ ಅವ್ವ ಹಿಂಗೆ ಮಕ್ಕ ಮಾಡ್ಕೊಂಡು ಹಿಂಗೆ ಅವಳ ಏನಾಯ್ತಲ್ಲ? ಅವ ಏನಾಯ್ತ ಬೇ ನಿನ್ಗೆ? ಏನಾಯ್ತು ಹೇಳ ಬೇ? ಅಕ್ಕ ಬಂದಿಯ ನೋಡಕ್ಕಯ್ಯ? ಅವ್ವ ಯಾಕೆ ಹೋಗುತ್ತಿಲ್ಲ? ನೀನು ಮದುವೆ ಮಾಡ್ಕೊಬಿಡು, ನಾನು ಜೀವ ಬಿಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಕೊಳಕ್ಕೋ. ನನಗಂತೂ ಒಂದು ಅರ್ಥ ಆಗೋಲ್ತು. ಜೈರೋಹಿಣಿ ಮದುವೆ ಆಗ್ಬೇಕಂತ ಪಟ್ನ ಇವತ್ತೇ ಆಗ್ಬೇಕಂತ. ನನಗಂತೂ ಏನು ಮಾಡೋದು ಬಿಡೋದು ಗೊತ್ತಾಗ್ತಿಲ್ವಕ್ಕೋ. ಇವರಿಬ್ರು ಮದುವೆ ಅಲ್ಲಿ ಅಂದ್ಬಿಟ್ಟು ನಮ್ಮ ಅವ್ವನ್ನ ನಾಟಕ ಹೊಡಿಕತ್ತಾಳ. ನಾನು ಒಂಚೂರು ಖಾರ ಒಗ್ಗರಣೆ ಹಾಕ್ತೀನಿ ಈಗ. ನಾನು ಮದುವೆ ಆಗಕ್ಕೆ ನಮ್ಮ ಮನಜ ಆಗವರೆಗೂ ಸುಮ್ಕ ಬಿಡಕ್ಕಿಲ್ಲ. ನೋಡ್ರಿ ಹೆಂಗೆ ಮದುವೆ ಮಾಡಿಸ್ತೀನಿ ಅಂತೇಳಿ. ಯವ್ವ ಮಗನ ಮದುವೆ ನೋಡ್ಬೇಕು ಅಂತ ಭಾಳ ಆಸೆ ಇಂದಿದ್ಯಲ್ಲ ಬೇ. ಮಗನ ಮದುವೆ ಆಗಲಿ ಅಂತೇಳಿ ನೀನು ಮಗ ಹಿಂಗಾಗ್ಬಿಟ್ಟಿದ್ಯಲ್ಲ ಬೇ. ಅಯ್ಯೋ ಭಗವಂತ, ಅಲ್ಲೋ ಮನಜ, ಸುಮ್ಕ ಜೈರೋಹಿಣಿನ ಇವತ್ತೇ ಮದುವೆ ಆಗ್ಬಿಡ್ಲಾ ನೀನು? ಇಲ್ಲಾಂದ್ರೆ ನಮ್ಮ ಅವ್ವ ಬದುಕಕ್ಕಿಲ್ಲಕ್ಕಲ್ಲ, ಹೋಗಲ್ಲ. ಅವ್ರ ಮನೆ ಮುಂದೆ ತಾಲಿ ಕಟ್ಕೊಂಡು ಕರ್ಕೊಬರೋಗಲ್ಲ, ಹೋಗಲ್ಲ ಮನಜ. ಅಲ್ಲ ಕನೆಯಕ್ಕ, ನೀನು ಹಿಂಗೆ ಮಾತಾಡ್ತೀಯಲ್ಲ? ಮದುವೆ ಅನ್ನೋದೇನು ಮಕ್ಕಳಾಟವೇನೆ? ಅವ್ರಪ್ಪ ಅಮ್ಮ ಒಪ್ಕೋಬೇಕಲ್ಲ. ನಾನು ಮಾಡ್ಕೊಂತೀನಿ ಅಂದ್ರು ಅವ್ರು ಒಪ್ಕೊಂಡಿರ್ತಾರೆ, ನಾನು ಮಾಡ್ಕೊಳ್ಳೋದು. ನೀನ್ಯಾಕೆ ಅವಳು ಹಿಂಗೆ ಆಡ್ತೀಯಕ್ಕ? ಅಯ್ಯೋ ಭಗವಂತ, ನೋಡ್ದೇನ ಬೇ? ನೋಡ್ದ ನಿನ್ನ ಮಗ ಯಾವ ಥರ ಮಾತಾಡ್ತಾನೆ? ಅದೇ ನಾನು ಸ್ವಂತ ಅಕ್ಕ ಆಗಿದ್ರೆ, ನಾನು ಸ್ವಂತ ಅತ್ತೆ ಮಗಳು ಚಿಕ್ಕಮ್ಮನ ಮಗಳು ಆಗಿದ್ರೆ ನಾನು ಹೇಳೋದು ಮಾತು ಕೇಳ್ತಿದ್ದಿಲ್ವ ಇವನು? ನಾನು ಸ್ವಂತ ಅಕ್ಕ ಅಲ್ಲ ಅಂತ ನಿಜ ಕಂಡಿಡ್ಕೊಂಬಿಟ್ಟ ಕಣಕವ. ನೋಡಬ್ಬೋ ನೋಡು, ಮದುವೆ ಆಗು ಅಂದರೆ ನನಗೆ ಎದುರು ಮಾತಾಡ್ತಾನಲ್ಲವೋ. ನಮ್ಮ ರೆಡಿ ಮಮ್ಮ ಅಂತೀವನಲ್ಲ, ಒಪ್ಕೊಂತಾನ. ಮಾಡ್ಕೊ ಅಂತ ಹೇಳಬೇ, ಹೇಳು. ಅಲ್ಲ, ನಾನು ಹೆಂಡ್ತಿನ ಮತ್ತೆ ಏಟ್ ನಾಟಕ ಕುಡಿತಾವ್ರೆ? ನನಗೆ ಅಷ್ಟು ಗೊತ್ತಾಗದ್ರೆ ಅಷ್ಟು ಕಗ್ಗ ಅಂತ ತಿಳ್ಕೊಂಬಿಟ್ಟವ್ರೇನ? ನೋಡ್ದ ಮತ್ತೆ ಅಮ್ಮನ ಮದುವೆ ಮಾಡ್ಸಕ್ಕೆ ಈಕಿ ನಾಟಕ ಕುಡಿತಾಳ, ಮಗನ ಮದುವೆ ಮಾಡ್ಸಕ್ಕೆ ಆಯಮ್ ನಾಟಕ ಹೊಡಿಯಕತ್ತಾಳ. ಆಡ್ರಿ ನಡೆಸ್ರಿ ನಿಮ್ದು ಜೈ. ನೋಡಬೇ ಸ್ವಂತ ತಂಗಿ ಅಕ್ಕ ಆಗಿದ್ರೆ ಒಪ್ಕೊಂತಿದ್ದಿದ್ಲ ಬೇ ಇವನು. ನಾನು ಮೋಸ ಮಾಡ್ಬಿಟ್ಟ ಕಣಬೇ. ನನ್ನ ತಮ್ಮ ನಾನು ಮೋಸ ಮಾಡ್ಬಿಟ್ಟ. ನಾನು ಸ್ವಂತ ಅಕ್ಕ ಅಂತ ತೀರ್ಮಾನ ತಗೊಂಡೇ ಇಲ್ಲ ಬೇ ಇವನು. ನನಗೆ ಏನಬ್ಬೇ ಇವನು ಸವಸ? ಅಯ್ಯೋ, ಇವನು ಜೈರೋಹಿಣಿಯ ಮದುವೆ ಆಯ್ತೀನಿ ಅಂತೇಳಿ 2 ತಿಂಗಳೇ ಕಳೆದೋಯ್ತು ಕಣಬೇ. ಆಗು ಅಂತ ಹೇಳಬ್ಬೇ, ನನ್ನ ತಮ್ಮನ ಮದುವೆ ಆಗಂತ ಹೇಳಬ್ಬೇ. ನಾನೇನು ಮಾಡ್ಲವ ನಿನ್ನ ತಮ್ಮಂಗೂ? ನಾನು ಅಂತ ಹೇಳಕತ್ತ. ನೀವು ಇವತ್ತು ಮದುವೆ ಮಾಡ್ಕೊಂಬಂದಿಲ್ಲ ಅಂದ್ರೆ ನನ್ನ ಹೆಣ ಬಾಗ್ಲಕ್ಕೆ ಬೀಳುತ್ತೆ ಕಣೆ. ನನಗೂ ಸತ್ತೋಗ್ಬಿಡ್ತೀನೇನೋ ಅನ್ನಿಸ್ತೈತಿ. ಈತ ನೋಡಿದ್ರೆ ಮದುವೆಗೆ ಒಪ್ಪೋಲ್ಲ ಬಿಡೋಲ್ಲ. ಅಯ್ಯೋ ಭಗವಂತ, ನಾನು ಈಗಲೇ ಕರ್ಕೊಂಬಿಡೋ ಭಗವಂತ. ತಾಯಿರ ನೀವಿಬ್ರು ಮೊದಲು ಒಳಗಿಲ್ಸ್ರಿ. ಏನು ಹಾಕಿ ಮದುವೆ ಮಾಡ್ಕೊಬರ್ಬೇಕಾನೆ? ಅವ್ರಪ್ಪ ಅವನ್ನ ಕೇಳಿ ಕಾಲಕ್ಕೆ ಬಿತ್ತು ಇವಾಗಲೇ ಹೋಗಿ ಮದುವೆ ಮಾಡ್ಕೊಬರ್ತೀನಿ. ಸುಮ್ಕಿರ್ರಿ, ಎದುರುಗ ಬಂತಲ್ಲ ಕರ್ತೀನಿ. ಇರ್ರಿ, ಕರ್ಕೊಬತ್ತೀನಿ ಇರ್ರಿ.
ನಾನು ನಿಮ್ಮವ್ವ ಕನಲ್ಲ ಮಗನ, ಮದುವೆ ಮಾಡ್ಕೊಬಲ್ಲ ಅಂದ್ರೆ ಆಕಿನೂ ಮಾಡ್ಕೊಳ್ದಂಗಿರೋದು, ನೀನು ಮಾಡ್ಕೊಳ್ದಂಗೆ ಕುಂದ್ರದು. ಇವಾಗ ಮುಚ್ಕೊಂಡು ಮಾಡ್ಕೊಂಬತ್ತೀರಿ, ಬರ್ರಿ ಎಟ್ಯಾಕ ನೋಡ್ದೆ ನಾವು ಮನೆಯಾಳ ಒಂದು ಹೆಣ್ಣು ಬಗ್ಗೆ ಶೋಷಣೆ ಮಾಡಿದ್ರೆ ಯಾವ ಥರ ಪರಿಸ್ಥಿತಿ ಬರುತ್ತೆ ಗೊತ್ತಾಯ್ತಾ? ಕರ್ಮೈಸ್ ರಿಟರ್ನ್ ಅನ್ನೋದು ಅದಕ್ಕೇನೆ ಮಗನೇ ನಿನ್ಗೆ. ನೋಡ್ದ ಮೊದಲು ಇರೋದೇ ಬಿಡ್ತೀನಿ ಕೇಳ್ಕೊಳ್ಳೋ. 19ನಲ್ಲಿ ಇತ್ತು, ಅಯ್ಯೋ ಸತ್ತ ಮೇಲೆ ತೋರಿಸ್ತಾನೆ ಬಿಡು ಭಗವಂತ ಮ್ಯಾಕ್ ಹೋದ್ಮ್ಯಾಗ ಅಂತೇಳಿ. ಇವಾಗ ನೋಡು ಇಲ್ಲೇ ತೋರಿಸ್ತಾನೆ. ಅದಕ್ಕೆ ಹೇಳೋದು, ಒಂದು ಹೆಣ್ಣು ಬಗ್ಗೆ ಯಾವತ್ತೂ ಕೀಳಕ್ಕೆ ಕಾಣಬಾರ್ದು. ಆ ಹೆಣ್ಮಗ ಏನು ಮಾಡಿಲ್ಲ ಅಂದ್ರೂ ಅವಳನ್ನ ಜೊತೆಗೆ ಮಲ್ಕೊಂಡಿದ್ಲು ಅನ್ನೋ ಥರ ತೋರಿಸ್ಕೊಂಡೆ ಅಲ್ಲ. ನೋಡ್ದ ನಾನು ಹೆಣ್ರಾಗಿತ್ಕೊಂಡೆ ನಿನ್ನ ಮುಖ ನೋಡಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ಏನೋ ನೀರಾ? ನಿನಗೆ ನೀರು ಕುಡ್ಸೋದು, ನಿನ್ನಂತ ನೀರು ಕುಡ್ಸೋದು ನಮಗೆ ಪಾಪ ಸುತ್ಕೊಳುತ್ತೆ. ನಿನ್ನ ನೀರು ಒಟ್ಟೆ ಅನ್ನ ಇಲ್ದಂಗೆ ಸಾಯ್ಬೇಕು, ಬೀದಿಯಾಗಿ ಸಾಯ್ಬೇಕು. ನಿನ್ಗೆ ಭಗವಂತ ಅಂತಿಂತ ರೋಗ ಕೊಡಕ್ಕಿಲ್ಲ, ಇನ್ನೂ ರೋಗ ಕೊಡ್ತಾನೆ ಇರು. ಕೈಯಾಗಿ ಲೆಕ್ಕ ಹೊಡೆದೈತಿ, ಇನ್ನು ಮುಂದಕ್ಕೆ ಇನ್ನೆಂತೆ ಥರ ರೋಗ ಬರ್ತಾವೆ ನೋಡುವೇರು. ಇದಕ್ಕೆ ಚಿನ್ನಮ್ಮ ಗಂಡಂಗೆ ಏನೋ ಬೈಕೊಂಡಂತೀಯಾ? ಏನಂತೆ ನಿನ್ನ ಗಂಡಂದು ಮತ್ತೇನೋ ರಗಳೆ ತೆಗೆದು ನಿನ್ನ ಲೆಕ್ಕ ಹೊಡೆದಿರುವೆ, ಏನೋ ಬುದ್ಧಿ ಕಲ್ತಿರುವೆ ನಿನ್ನ ಗಂಡ? ಅದೇನಿಲ್ಲ ಕಣಕಯ್ಯ, ನೀರು ಬೇಕಂತೆ. ನೀರು ನೀರು ಅಂತಾರೆ. ಬಾಯಿ ಸೊಟ್ಟೆ ಇಲ್ಲ, ಇನ್ನೂ ಬಿದ್ದಬೇಕಿತ್ತು, ನಾಲ್ಗೆ ಬಿದ್ದಬೇಕಿತ್ತು ಮೊದಲು. ಬರೀ ಬಾಯಿ ಮಾತ್ರ ಬಿದ್ದೈತಿ, ನಾಲ್ಗೆನೂ ಸೇರಿಸಿ ಬಿದ್ದಬೇಕಿತ್ತು, ಮಾತಾ ಒಳಬಾರ್ದಿತ್ತು. ಹಾಗಿನ್ನ ಚೆನ್ನಾಗಿರ್ತಿತ್ತು. ಎತ್ತಿ ಸಾಯ್ಬೇಕಿತ್ತು ನನ್ನ ಮಗ ಮೂಲೆಯಾಗ. ಎಲ್ಲ ಕಣ ಚಿನ್ನಮ್ಮ, ಅವ್ನು ನಿನ್ನ ಕಟ್ಕೊಂಡ್ರ ಗಂಡ. ಇವಾಗ ನೋಡು ನನ್ನ ಗಂಡ ಇಲ್ದಂಗೆ ಅನ್ಬೋಸ್ತಿಲ್ವಾ? ಇರೋ ಗಂಡನ ಕೈಯಾರ ಕಳ್ಕೊಬೇಡ, ಏನೋ ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟವನ. ಇವಾಗ ಭಗವಂತನು ತೋರ್ಸಾನ ಏನು ಎತ್ತ ನನ್ನ. ಇವಾಗ ನೀನು ಇದನ್ನೇ ದ್ವೇಷ ಮಾಡ್ಕೊಂಡು ಹೋದ್ರೆ ಗಂಡನ ಕೈಯಾರ ಕಳ್ಕೊಬೇಕಾಗುತ್ತೆ. ಹೋಗಿ ಅಲ್ಲ ಕಣಕ, ಇನ್ನಷ್ಟು ಒಳ್ಳೆ ಗುಣ ಒಳ್ಳೆ ಬುದ್ಧಿ ನನಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ನೀರಲ್ಲ ಒಂದು ತೊಟ್ಟು ಏನು ಕೊಡೋಕ್ಕಿಲ್ಲ ಕಣಕ ಅವ್ನಿಗೆ. ಅವ್ನಿಗಂತೂ ನೀರು ಸುಧಾ ಏನೂ ಕೊಡೋಕ್ಕಿಲ್ಲ. ಅವ್ನಿಗೆ ನೀರು ಕೊಡುವಷ್ಟು ನಾನು ಒಳ್ಳೆ ಹಾಕಿ ಅಲ್ಲ. ನನಗಂತೂ ಅನ್ಯಾಯ ಮಾಡಿದ್ರೆ ನಾನು ಯಾವತ್ತೂ ಕ್ಷಮಿಸೋದಿಲ್ಲ, ನಾನು ನೀರು ಕೊಡೋದು ಇಲ್ಲ ಅವ್ನಿಗೆ. ಅಲ್ಲ ಕಣ ಯಾಕಯ್ಯ, ನೀನು ಹೋಗಿ ನೀರು ತರುವಂಥದ್ದೇನಿತ್ತು? ಕುಡ್ದಂಗೆ ಹಂಗ ಸತ್ತಿದ್ರೆ ಆಯ್ತಿತ್ತು ಅವನು. ಕುಡಿಸ್ಬೇಡ ಕಣ ಯಾಕ, ನೀರು ಕುಡಿಸ್ಬೇಕು ಹೋಗಬೇಡ ಅವ್ನಿಗೆ. ಅವ್ನು ಹಂಗ ಸೈಲಿ, ಅವ್ನಿಗೆ ಕಷ್ಟ ಏನು ಅಂತ ಗೊತ್ತಾಗಬೇಕು, ಹೆಣ್ಮಕ್ಳು ಕಷ್ಟ ಏನು ಸಂಕಟ ಏನು ಅಂತ ಗೊತ್ತಾಗಬೇಕು. ಕುಡಿಸ್ಬೇಡ ಕಣ ಯಾಕ. ಅವನು ನಂಗೆ ಎಷ್ಟೇ ನೇಯ ಮಾಡಿರ್ಬೋದು, ಆದರೆ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡು ಅಣ್ಣ ಅಂತಾನೆ ನೋಡ್ಕೊಳ್ಳೋದು. ಯಾವುದೇ ಗಂಡಸರಾದ್ರೂ ಅಷ್ಟೇ, ನನ್ನ ಅಣ್ಣಂದಿರ ತಮ್ಮಂದಿರ ಸುಂದರ ಆದ್ರೂ ಅಷ್ಟೇ ನನ್ನ ತಮ್ಮನೆ. ಇವು ನನ್ನ ಅಣ್ಣ ಅಂತಾನೆ ಸ್ಥಾನದಲ್ಲೇ ಇಟ್ಕೊಂಡು ಕುಡಿಸ್ತೀನಿ. ನೀನೇನು ಬೇಜಾರು ಮಾಡ್ಕೊಬೇಡ. ಯಾರೇ ಅಲ್ಲಿ ನೀರು ಕೇಳಿದಾಗ ನೀರು ಕೊಡೋದಂಗೆ ಇರಬಾರ್ದಂತೆ. ಆ ತಾಯಿ ಮ್ಯಾಲಿದೆ ನೋಡ್ತಿರ್ತಾಳಂತೆ, ಕರ್ನಾಟಕ ತಾಯಿ, ಕನ್ನಡ ಅಂಬೆ. ನಮ್ಗೆ ಆ ತಾಯಿ ನೀರು ಕೊಡೋದಂತೆ. ಆ ತಾಯಿ ನೀರು ಕೊಟ್ಟಾಗ ಕೊಡ್ಬೇಕಂತ, ಕರುಣಿಸ್ಬೇಕಂತೆ. ಆ ಮಳೆರಾಯ ಬಂದು ನೀರನ್ನ ಕೆಳಗಡೆ ಬಿಡೋದು, ಕೊಡೋದು ಎಲ್ಲ ಮಳೆರಾಯಿಂದ ದೇವರು ಭಗವಂತಗಳು ಸೃಷ್ಟಿ ಮಾಡಿ ಆ ದೇವತೆ ಕೊಡೋದು ನೀರನ್ನ, ಸರಿನಾ? ಅದಂಗ ಮತ್ತೆ ನಾವು ಕೊಡ್ಬೇಕಾದ್ರೆ ತೃಪ್ತಿಯಿಂದ ಕೊಡ್ಬೇಕಂತ. ನೀರನ್ನ ಯಾವುದೇ ಕಾರಣಕ್ಕೂ ಕೊಡ್ದಂಗೆ ಕಳಿಸ್ಬಾರ್ದಂತೆ. ಯಾರೇ ಅಲ್ಲಿ ಹೊಟ್ಟೆ ತುಂಬ ಹಸು ಅಂತ ಬಂದವ್ರಿಗೆ ಒಂದು ತನ್ನ ಒಂದು ಲೋಟ ನೀರು ಅದನ್ನ ಕೊಟ್ಟಿ ಅಂದ್ರೆ ಭಗವಂತ ನೀನೆಲ್ಲ ಚೆನ್ನಾಗಿಟ್ಟಿರ್ತಾರೆ. ಇವಾಗ ನಿನ್ನ ಗಂಡ ಹಿಂಗೆ ಆಗೈತಾನೆ, ನೀರು 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 ಅಂತ ಬಡ್ಕಂತಾನೆ. 3 ದಿನ ಆಗೈತಿ, ಏನು ಕೊಟ್ಟಿಯೋ ಬುಟ್ಟಿಯೋ, ನೀರು ಕೊಡೋದ್ರಿಂದ ಏನು ತಪ್ಪೈತಿ? ಕೊಡು ಮೊದಲು. ಕುಡಿಸ್ಬಾರ್ದಿತ್ತು ಕಣ ಯಾಕ, ಹೊಟ್ಟೆ ಸಂಕಟತ್ತಿ ಸಾಯ್ಬೇಕಿತ್ತು ನನ್ನ ಮಗ. ಹೆಣ್ಮಕ್ಳಿಗೆ ಎಷ್ಟು ಶೋಷಣೆ ಮಾಡ್ತಾನ ಈ ಬಡ್ಡೆ ಇದ್ದ, ಸಾಯ್ಬೇಕಿತ್ತು. ಗಂಡನ ಕೊರಗೂ ಇಲ್ಲ, ಪ್ರೀತಿನೂ ಇಲ್ಲ. ನೀನು ಅದಕ್ಕೆ ಕುಡಿಸ್ಬೇಕು ಹೋಗ್ಬೇಕಿತ್ತು. ಅಣ್ಣ ತಮ್ಮ ಅಂತ ನೀನು ಮಾಡೋದಿಯೇ. ಭಗವಂತ ನೋಡು, ಯಾರನ್ನೂ ಅಣ್ಣ ತಮ್ಮ ಅಂತ ಮೆಚ್ಚಕ್ಕೂ ಹೋಗಬಾರ್ದು, ಬುಡಕ್ಕೂ ಹೋಗಬಾರ್ದು. ಈಗಿನ ಕಾಲದಾಗ ಯಾವ ಅಣ್ಣ ತಮ್ಮ? ಅಣ್ಣ ತನ ಇದ್ದಿದ್ರೆ ಇವ್ ನನ್ನ ಮಗ ನಿನ್ಗೆ ಇಂಥ ಕೆಟ್ಟ ಅಪರಾಧ ಬರ್ಸಕ್ಕೆ ಬಿಡ್ತಿದ್ನೇನ? ನಿನ್ನ ಕೈಗೆ ಲೆಕ್ಕ ಹೊಡ್ಕೊ ಬಿಡ್ಕತ್ತಿದ್ನೇನ? ಅದು ಏನಾರು ಆಗಲಿ, ಏನು ಗೊತ್ತಾ ಚಿನ್ನಮ್ಮ, ಯಾವತ್ತೇ ಆದರೂ ಅಷ್ಟೇ ಹಸು ಅಂತಿದ್ದವ್ರಿಗೆ, ಅದು ಮನೆಯವರೇ ಆಗಿರಲಿ ಹೊರಗೋರೇ ಆಗಿರಲಿ, ಒಂದು ತೊಟ್ಟು ನೀರು ಕೊಡೋದು ಕಲ್ತ್ಕ. ನನಗೆ ಬಾಯಾರಿಕೆ ಆಗ್ತೈತೆ ಕಣಮ್ಮ, ಒಂದು ತೊಟ್ಟು ನೀರು ಕೊಡು ಅಂದರೆ ನೀರು ಕೊಡೋದು ಕಲ್ತ್ಕ. ನೀನೇನು ಮನೆ ಒಳಗೆ ಗೇಟ್ ಒಳಗೆ ಬಿಟ್ಕೊ ಅಂತ ಹೇಳ್ತಿಲ್ಲ, ಹೊರಗೆ ಹೋಗ್ಕೊಡು, ಅಲ್ಲೇ ನಿಂತ್ಕೊಳ್ಳಿ ಅಂತೇಳಿ ನಮ್ಮ ಮನೆಯಾಗ ಹಿರೀಕ್ರವ್ರೆ ಅಂತ ಹೇಳಿ ಹೋಗ್ಕೊಡು. ಯಾಕಂದ್ರೆ ಈಗ ಕಟ್ರು ಅವ್ರ ಇಲ್ಲ ಅಂತ ಹೇಳಕತ್ತಿಲ್ಲ. ಯಾಕಂದ್ರೆ ಮನೆ ಮಗಳಿಗೆ ಕಳ್ರ ಥರ ಬಂದು ನೀರು ಕೊಡೋದು ಕೊಡು, ಇದು ಕೊಡು ಅಂದ್ಬಿಟ್ಟು ಮನೆ ಕಳ್ತನ ಮಾಡ್ಕೊಂಡು ಹೋಗೋರು ಕಂಡೀವಿ. ಮನೆಯಾಗ ನಮ್ಮ ಅತ್ತೆ ಅವರ ಮಾವ ಅವರ ಇರ್ರಿ ಕೊಡ್ತೀನಿ ಅಂದ್ಬಿಟ್ಟು ಒಳಗೆ ಬಂದು ನೀರು ತಗೊಂಡೋಗಿ ಕೊಡೋದು ಕಲ್ತ್ಕೊಳ್ರು. ಒಂದು ಗ್ಲಾಸ್ ನೀರು ಕೊಡೋದ್ರಿಂದ ನಿಂದು ಏನೂ ಹೋಗೋಕ್ಕಿಲ್ಲ. ಎಲ್ಲ ಹಳ್ಳಿ ಜನಗಳ ಹತ್ರ ಯಾರೂ ಯಾಮರ್ಸಕ್ಕೆ ಆಗಕ್ಕಿಲ್ಲ. ಹಳ್ಳಿ ಜನ ಮುದ್ದು ಜನ ಹಂಗನ್ಕಂದು ಯಾಮರ್ಸಕ್ಕೆ ಆಗಕ್ಕಿಲ್ಲ. ಒಟ್ಟಸ್ತವ್ರಿಗೆ ಒಟ್ಟು ಬಿಟ್ಟವ್ರಿಗೆ ಫಸ್ಟು ತಾವು ಅಂದವ್ರಿಗೆ ನೀರು ಕೊಡ್ರಿ, ಸರಿನಾ? ಅಯ್ಯೋ ಇದೇ ನನಗೆ ಈ ತರ ನೀನು ಅಣ್ಣ ಇದ್ದಂಗೆ ಅಂತೀನಿ. ನೀನು ನನ್ನ ತಲಕ್ ಬೀಳಕತ್ತಿ. ಇದನ್ನ ಕೈದಾಳು ಮೊದಲ ಕೈ ಕಾಲೆಲ್ಲ ಹಿಂಗಾಗ್ಬಿಟ್ಟೈತಿ. ಮೊದಲು ಹುಷಾರಾಗದ್ರ ಕಡೆ ಡಾಕ್ಟರ್ ಮುನ್ಸ್ವಾಮಿ ಕಡೆಕ ನಾನು ಕರ್ಕೊಯ್ತೀನಿ. ಸಂಜನಾ ಅಕ್ಕ ನೀನು ಹೇಳ್ತೀನಿ, ನಾನು ಬರೇಳ್ತೀನಿ, ಹೇಳ್ತೀನಿ. ಇಲ್ಲ ಅವಳಲ್ಲ ಆಕ ನೀವಿಲ್ಲ, ನಿಮ್ಮ ಊನಾರು ಬರಲಿ ಕರ್ಕೊಂಡೋಯ್ತೀನಿ. ನೀನು ಸುಮ್ಮನಿರೋಣ, ಏನು ಆಗಕ್ಕಿಲ್ಲ, ಸುಮ್ಕಿರು. ಎಲ್ಲರಿಗೂ ಏನು ಆಗಕ್ಕಿಲ್ಲ. ನೀನೇನು ಮಾಡಿದ ಕರ್ಮಕ್ಕ ಇವಾಗ ನೋಡು 3 ದಿನ ಅನ್ಭವಿಸಿದಿ. ಭಗವಂತ ಚೆನ್ನಾಗಿಟ್ಟಿರ್ತಾನ. ಬಿಡು ಕಾಲು ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಕೆಟ್ಟವ್ರಿಗೂ ಒಳ್ಳೆ ಮನಸ್ಸು ಯಾವತ್ತೂ ಬರೋಕ್ಕಿಲ್ಲ. ಆದರೆ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆ ಮನಸ್ಸು ಇದ್ದೇ ಇರುತ್ತೆ. ನೋಡಿ ನೇಹಕ್ಕೂ ನಂತರು ಪಾಪ ಅವಳಿಗೆ ಎಷ್ಟು ಕೆಟ್ಟದ್ದು ಬಯಸ್ತಾನೆ ನನ್ನ ಗಂಡ, ಆದರೂ ಅವಳು ಒಳ್ಳೆ ಅಂತಂತಕ್ಕೆ ಒಳ್ಳೆ ಮನಸ್ಸಿಗೆ ಯಾವ ಥರ ಒಳ್ಳೇದೇ ಆಗುತ್ತೆ ನೋಡಿ. ಪ್ರತಿಯೊಬ್ಬರಿಗೂ ಒಳ್ಳೇದೇ ಬಯಸ್ತಾಳೆ. ಇವಾಗ ನನ್ನ ಗಂಡಂಗೆ ನೀರು ಕೊಡೋಕ್ಕೆ ದಾನ ಕೊಡ್ತಿದ್ದಿಲ್ಲ, ಇವಾಗ ಆಕಿ ಬಂದು ನೀರು ಕುಡಿಸ್ತಾಳ. ನನ್ನ ಮಣ್ಣಿದ್ದಂಗೆ ಅಂತಾಳೆ ನೋಡ್ರಿ. ಅದೇ ಕರ್ಮ ಯಾವತ್ತೂ ಯಾರನ್ನೂ ಸುಮ್ಮನೆ ಬಿಡೋಕ್ಕಿಲ್ಲ, ನಿಧಾನವಾಗಿ ಕಾಯ್ಬೇಕಷ್ಟೇ. ಇವಾಗ ನಮಗೆ ಅನ್ಯಾಯ ಆಗ್ಬಿಟ್ಟೈತೆ ಅಂದ್ಬಿಟ್ಟು ನಾವು ತಿರುಗಿ ಬೀಳೋದ್ರಿಂದ ನಾವು ಜನಗಳ ಎದುರಿಗೆ ಸಮಾಜ ದೃಷ್ಟಿಲಿ ಕೆಟ್ಟವರಾಗ್ತೀವಿ. ಅದೇ ನಾವು ತಡ್ಕೊಂಡು ಇಲ್ಲಪ್ಪ ನನಗೆ ಇಂಥ ಪಾಡು ಬರಲಿ, ನಾನು ತಡಿತೀನಿ, ನನಗೆ ಶಕ್ತಿ ಐತಿ. ಅದೇ ಅಂತಾರಲ್ಲ, ಒಂದು ಕಲ್ಲಿಗೆ ಪೆಟ್ಟು ಉಳಿಪೆಟ್ಟು ಬಿದ್ದಾಗಲೇ ಅಂತ ಶಿಲೆ ಆಗೋದದು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಶಿಲೆ ಆಗೋಕ್ಕಿಲ್ಲಂತೆ. ಎಷ್ಟು ಪೆಟ್ಟು ತಿಂತೀವೋ ಅಷ್ಟು ಪೆಟ್ಟು ತಿನ್ನಲೇಬೇಕಂತೆ. ಇವಾಗ ನೋಡಿ ಇಂಥ ಪರಿಸ್ಥಿತಿನೇ ಬರೋದು. ಪೆಟ್ಟು ತಿಂದವನು ಯಾವತ್ತಾದ್ರೂ ಒಂದಿನ ರಾಜನ ಥರ ಬದುಕ್ತಾನೆ. ಪೆಟ್ಟು ತಿಂದಂತೆ ಇರೋನು ದಿನಾ ಪೆಟ್ಟು ತಿಂತಾನೆ ಇರ್ತಾನೆ.
ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.